ರಾಚಪ್ಪಾಜಿ ಅವರು ಈ ಒಂದು ಕೊಡೇಕಲ್ಲು ಸಂಪ್ರದಾಯಕ್ಕೆ ಸೇರಿರೋದ್ರಿಂದ ಅವರ ತಂದೆ ಆದಂತಹ ಕೊಡೇಕಲ್ ಬಸವಣ್ಣವರು ವಚನ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ದಂತ ರೀತಿಯಲ್ಲಿಯೇ ರಾಚಪ್ಪಾಜಿ ಅವರು ಸಹ ಸುಮಾರು ಒಂದು 11 ಕಾವ್ಯಗಳನ್ನ ರಚಿಸಿದ್ದಾರೆ. 11 ಕಾವ್ಯಗಳನ್ನು ಸಹ ಒಂದು ವಚನದ ರೂಪದಲ್ಲಿದೆ. ಆ ವಚನವನ್ನ ನಾವು ಒಂದು ರಾಗ ಸಂಯೋಜನೆ ಮಾಡಿ ಈ ಒಂದು ಸಾಕ್ಷ್ಯಚಿತ್ರದಲ್ಲಿ ಹಾಡಿನ ಮೂಲಕ ಸಹ ನಾವು ಅದನ್ನ ಪ್ರಸ್ತುತಪಡಿಸಿದ್ದೀವಿ. ಮಾಯಾ ಸಂಗತ ಲೀಲೆ ಪ್ರಭುವಿನ ಕಾಯ ಸಾಂಗತ ರಾಜನೀತಿಯ ಮಾಯಾ ಸಂಗತ ಲೀಲೆ ಪ್ರಭುವಿನ ಕಾಯ ಸಾಂಗತ ರಾಜನೀತಿಯ ತಾಯಿ ಗಿರಿಜೆ ಕಲ್ಯಾಣಿ ತಾಯಿ ಗಿರಿಜೆ ಕಲ್ಯಾಣಿ ಸನ್ಮೋಹನದ ಸಾರವನು ಸನ್ಮೋಹನದ ಸಾರವನು ಎಯ್ದು ಮೊರೆ ಹೊಕ್ಕವರ ಕತೆಗಳು ಎಯ್ದು ಮೊರೆ ಹೊಕ್ಕವರ ಕತೆಗಳು ಪ್ರಿಯದಿಂದಲೇ ಸ್ವರ್ಗಾವರೋಹಣ ಪ್ರಿಯದಿಂದಲೇ ಸ್ವರ್ಗಾವರೋಹಣ ನಿಕ್ಕಾಮಿ ಮಹಾದೇವಿ ಪಿಟವ್ಯಯ ಚರಿತ್ರೆಯು ಸುರಿದನು ಚರಿತ್ರೆಯು ಸುರಿದನು. ಈ ರೀತಿ ಅವರು ಬರೆದಿರುವಂತ 7 ಕಾವ್ಯಗಳನ್ನ ಒಂದು ಸ್ಟ್ಯಾನ್ಜಾನಲ್ಲಿ ಇರೋವಂಥದ್ದನ್ನ ನಾವು ಒಂದು ವಚನ ರೀತಿನಲ್ಲಿ ಅದಿದೆ, ಅದನ್ನಕ್ಕೆ ನಾವು ರಾಗ ಸಂಯೋಜನೆ ಮಾಡಿ ಒಂದು ಹಾಡನ್ನು ಸಹ ಈ ಒಂದು ಸಾಕ್ಷ್ಯಚಿತ್ರದಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಇದರೆಷ್ಟು ಹಾಡುಗಳಿದೆ ಸರ್? ಅಂದ್ರೆ ಅವರು ವಚನ ಸಾಹಿತ್ಯಗಳನ್ನ ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಸಹ ಹಾಡಿನ ರೀತಿಯಲ್ಲಿ ಹಾಡುವಂತದ್ದಿದೆ. ಅದರಲ್ಲಿ ನೀವು ನೋಡೋದಾದ್ರೆ ರಾಚಪ್ಪಾಜಿಯವರ ಒಂದು ಆರತಿ ಗೀತೆ ಬರುತ್ತೆ, ಮಂಗಳಾರತಿ ಗೀತೆ. ಕರ್ಪೂರ ಆರತಿ ಬೆಳಗೀರೆ ಮೃತ್ಯುಂಜಯ ಮುನಿದೇವರಾಚನಿಗೆ ಭಾವ ಸಂಗತ ದೇವಾನಂದೀಶನ ಅಂತ ಹೇಳಿ ಹೀಗೆ ಹಾಡು ಬರುತ್ತೆ ಅವ್ರದ್ದು ಸಹ. ಈಗ ನಾವು ದಕ್ಷಿಣ ಭಾರತದಲ್ಲಿ ನೋಡೋದಾದ್ರೆ ದಕ್ಷಿಣ ಭಾರತದ ದಾಟಿನೇ ಜನಪದ ಶೈಲಿಯಲ್ಲಿ ಬೇರೆ ಇರೋದನ್ನ ನಾವು ನೋಡ್ಬೋದು. ಹಾಗೆ ಉತ್ತರ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಅವರು ಆ ವಚನಗಳನ್ನ ಹಾಡಿನ ಮುಖಾಂತರ ಹೇಳುವಂತದ್ದನ್ನ ನಾವು ಇಲ್ಲಿ ಈ ಒಂದು ಮಂಟೇಸ್ವಾಮಿ ಪರಂಪರೆಯಲ್ಲಿ ನಾವು ಕಾಣ್ತಾ ಹೋಗ್ಬೋದು. ದಕ್ಷಿಣ ಭಾರತದ ಯಾವ್ದಾದ್ರು ಒಂದು ಸಾಲು ಗೊತ್ತಿರ್ಬೋದು? ದಕ್ಷಿಣ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಎಲ್ರೂ ಸಹ ಕೇಳಿರುವಂತಹ ಒಂದು ಫೇಮಸ್ ಆದಂತಹ ಗೀತೆನೆ ಅದು. ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ನಮ್ಮ ಪರಂಜ್ಯೋತಿ ಬನ್ಯೋ ಅಯ್ಯ ಪದವನಾಡೋ ನಾಲ್ಗೆ ಮ್ಯಾಲೆ ಬಂದೊದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದಾ ಲಿಂಗಯ್ಯ ನೀವೇ ಬನ್ಯೋ ಆರು ಕಂಡುಗ ಬಂಗಿ ಸೊಪ್ಪ ತರಿಸಿ 12 ಕಂಡುಗ ಹಸಿ ಸುಣ್ಣ ಬೆರಸಿ ಅಯ್ಯ ಸಿದ್ಧಪಡಿಸಿದ ರಸವೋ ಇದು ನಾಗರಾಜನೈಸವೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದಾ ಲಿಂಗಯ್ಯ ನೀವೇ ಬನ್ಯೋ.